ಬಳಿ ಬರುವೆ, ನಿಮ್ಮ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ, ನಿಮ್ಮ ಆಶ್ರಯ ಬೇಡುತ್ತ ಬರುವೆ. ಈ ಲೋಕ ಒಂದು ಮಾಯ ಮಾಯ, ಇದರಲ್ಲಿ ಇರುವುದು ಲೋಭಮಯ. ಈ ಲೋಕ ಒಂದು ಮಾಯ ಮಾಯ, ಇದರಲ್ಲಿ ಇರುವುದು ಲೋಭಮಯ. ನಿಮ್ಮನ್ನು ಅರಸುತ್ತ ಬರುವೆ, ನಿಮ್ಮ ಆಶ್ರಯ ಬೇಡುತ್ತ ಬರುವೆ, ನಿಮ್ಮನ್ನು ಅರಸುತ್ತ ಬರುವೆ, ನಿಮ್ಮ ಆಶ್ರಯ ಬೇಡುತ್ತ ಬರುವೆ. ಬಳಿ ಬರುವೆ, ನಿಮ್ಮ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ, ನಿಮ್ಮ ಆಶ್ರಯ ಬೇಡುತ್ತ ಬರುವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನೆಲ್ಲ ನಾನು ಸ್ವಾಗತಿಸ್ತೇನೆ. ಈ ಬಲಿ ಪೂಜೆಯನ್ನು ಯೂಟ್ಯೂಬ್ ಮುಖಾಂತರ ವೀಕ್ಷಿಸುವ ನಿಮ್ಮನ್ನೂ ನಾನು ಈ ಪವಿತ್ರ ಸಂಭ್ರಮಕ್ಕೆ ಸ್ವಾಗತಿಸ್ತೇನೆ. ಪ್ರಭು ಯೇಸುವಿನ ನಾಮದಲ್ಲಿ ಇಲ್ಲಿ ಒಟ್ಟು ಸೇರಿದ್ದೇವೆ. ಪ್ರಭುವಿನ ದಿನ, ಕರ್ತರ ದಿನ ನಾಳೆ. ಇವತ್ತು ನಾವು 27ನೇ ಭಾನುವಾರ, ಸಾಧಾರಣ ಕಾಲದ ಆರಾಧನಾ ವಿಧಿಯ 27ನೇ ಭಾನುವಾರವನ್ನು ಆಚರಿಸ್ತೀವಿ. ಆದ್ದರಿಂದ ನಿಮ್ಮನ್ನೆಲ್ಲ ನಾನು ಪ್ರಭು ಯೇಸುವಿನ ನಾಮದಲ್ಲಿ ಈ ಬಲಿಪೂಜೆಗೆ ಸ್ವಾಗತಿಸುತ್ತೇನೆ. ಪ್ರಭು ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಅವರ ವಾಣಿಯನ್ನು ಕೇಳಲು, ಅವರಿಂದ ಸಂದೇಶ ಪಡೆಯಲು ನಾವು ಸಿದ್ಧರಾಗೋಣ. ಪ್ರಭು ನಮ್ಮನ್ನು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ. ಪ್ರೀತಿಸಿಯೇ ನಮ್ಮನ್ನು ಸೃಷ್ಟಿಸಿದ್ದಾರೆ. ನಮ್ಮಿಂದ ಧಾರಾಳ ಫಲ ಅವರು ಬಯಸುತ್ತಾರೆ. ಆದುದರಿಂದ ನಾವು ಧಾರಾಳವಾಗಿ ಫಲ ನೀಡುವ ದ್ರಾಕ್ಷಾ ಬಳ್ಳಿಗಳಂತೆ ಆಗೋಣ. ಒಂದು ವೇಳೆ ಪ್ರಭು ನಮ್ಮಿಂದ ಬಯಸುವ ಫಲವನ್ನು ನಮ್ಮ ಜೀವನದಲ್ಲಿ ಇಲ್ಲಿವರೆಗೆ ಕೊಟ್ಟಿಲ್ಲ, ಇದಕ್ಕಾಗಿ ನಾವು ಪಶ್ಚಾತ್ತಾಪ ಪಡೋಣ. ಅಥವಾ ನಾವು ಕೊಟ್ಟ ಫಲ ಹುಳಿ ದ್ರಾಕ್ಷಾರಸದಂತೆ ಇದೆ, ಇದಕ್ಕೂ ಪಶ್ಚಾತ್ತಾಪ ಪಡೋಣ. ನಾವು ಕಠಿಣ ಹೃದಯಗಳಾಗಿ ಜೀವಿಸಿರಬಹುದು, ಇದಕ್ಕಾಗಿ ಪಶ್ಚಾತ್ತಾಪ ಪಡೋಣ. ಈ ದೇವಿಯ ಬಲಿಪೂಜೆಯನ್ನು ದೇವರು ಮೆಚ್ಚಿಕೊಳ್ಳುವಂಥ ರೀತಿಯಲ್ಲಿ ಅರ್ಪಿಸಲು ನಾವೀಗ ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Krishna
ಪ್ರಭು ದಯೆಯ ತೋರಿರಿ. ದೇವರಿಗೆ ಮಹಿಮೆ, ಭುವಿಯ ಮೇಲೆ ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಅಪರಿಮಿತ ಕರುಣೆಯಿಂದ ನಿಮ್ಮನ್ನು ಬೇಡುವ ಭಕ್ತರ ಪುಣ್ಯ ಫಲಗಳನ್ನು ಆಕಾಂಕ್ಷೆಗಳನ್ನು ಮೀರುತ್ತೀರಿ. ನಮ್ಮ ಮನಸ್ಸಾಕ್ಷಿ ಕ್ಷಮಿಸಲು ಅಂಜುವುದನ್ನು ಕ್ಷಮಿಸಲು, ನಮ್ಮ ಪ್ರಾರ್ಥನೆ ಕೇಳಲು ಹಿಂಜರಿಯುವುದನ್ನು ಕೊಡಲು ನಿಮ್ಮ ದಯೆಯನ್ನು ನಮ್ಮ ಮೇಲೆ ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಆಡುವೆ ನಾನೆನ್ನ ಪ್ರಿಯನಿಗೆ ಗೀತೆಯೊಂದನ್ನು, ಅವನ ದ್ರಾಕ್ಷಾವನದ ಕುರಿತು ಪ್ರೇಮ ಗೀತೆಯನ್ನು. ಪ್ರಿಯತಮನಿಗೆ ಇತ್ತೊಂದು ದ್ರಾಕ್ಷಿಯ ತೋಟ, ಫಲವತ್ತಾಗಿಹ ಗುಡ್ಡದ ಮೇಲಿನ ತೋಟ. ಆರಿಸಿ ಎಸೆದನು ಕಲ್ಲು ಮುಳ್ಳುಗಳನ್ನು, ಹಗೆದು ಅದ ಮಾಡಿದನಾತ ಗುಡ್ಡವನ್ನು. ನೆಟ್ಟನು ಒಳ್ಳೆಯ ದ್ರಾಕ್ಷಿಯ ಸಸಿಗಳನ್ನು, ಕಟ್ಟಿದನು ಕಾವಲಿಗಾಗಿ ಅಟ್ಟಣೆಯೊಂದನ್ನು, ಕಟ್ಟಿದನು ಅದರೊಳಗೆ ಅಲೆಯೊಂದನ್ನು. ನಿರೀಕ್ಷಿಸುತ್ತೀರೇ ಆತ ಸಿದ್ರಾಕ್ಷಿ ಹಣ್ಣನ್ನು, ಬಿಟ್ಟಿತದೋ ಅವನಿಗೆ ಹುಳಿ ಹಣ್ಣನ್ನು. ಆದುದರಿಂದ ನನ್ನ ಪ್ರಿಯನು ಹೀಗೆಂದು ಕೇಳುತ್ತಾನೆ, ಜೆರುಸಲೇಮಿನ ನಿವಾಸಿಗಳೇ, ಜುದೇಯದ ಜನರೇ, ನನಗೂ ನನ್ನ ತೋಟಕ್ಕೂ ಮಧ್ಯೆ ಇರುವ ವ್ಯಾಜ್ಯವನ್ನು ತಿಳಿಸಿರಿ. ನನ್ನ ತೋಟಕ್ಕಾಗಿ ನಾನು ಮಾಡಿದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಅದು ಸಿದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು
ಅದು ಹುಳಿ ದ್ರಾಕ್ಷಿಯನ್ನು ಕೊಟ್ಟಿದ್ದೇಕೆ? ನನ್ನ ಈ ತೋಟಕ್ಕೆ ಏನು ಮಾಡುವೆನೆಂದು ಹೇಳುತ್ತೇನೆ ಕೇಳಿ. ಕಿತ್ತೆಸುವೆ ಅದರ ಬೇಲಿಯನ್ನು, ತುತ್ತಾಗುವುದದು ದನಕರುಗಳಿಗೆ. ಕೆಡವಿ ಹಾಕುವೆನು ಅದರ ಗೋಡೆಗಳನ್ನು, ಈಡಾಗುವುದದು ಪರರ ತುಳಿದಾಟಕ್ಕೆ. ಬಂಜರು ಭೂಮಿಯಾಗಿಸುವೆ ಅದನ್ನು, ಕೂಡಿ ಕತ್ತರಿಸುವವರಾರು ಇರರು ಅದಕ್ಕೆ. ಮುಳ್ಳುಕಳೆ ಬೆಳೆಯುವುದು ಅದರೊಳಗೆ, ನೀಡುವೆನು ಅಣತಿಯೊಂದನ್ನು ಮೋಡಗಳಿಗೆ. ಸುರಿಸವು ತುಂತುರು ಮಳೆಯನ್ನು ಅದಕ್ಕೆ. ಇಸ್ರೇಲ್ ಮನತನವೇ, ಸೇನಾಧೀಶ ಸರ್ವೇಶ್ವರನಿಟ್ಟ ಆ ದ್ರಾಕ್ಷಿಯ ತೋಟ. ಜುದೇಯದ ಜನರೇ, ಆತ ನಾಟಿ ಮಾಡಿದ ಸುಂದರ ಸಸಿ ತೋಟ. ನ್ಯಾಯ ನೀತಿಯನ್ನು ನಿರೀಕ್ಷಿಸಿದನಾತ, ಆದರೆ ಸಿಕ್ಕಿತವನಿಗೆ ರಕ್ತಪಾತ. ಸತ್ಸಂಬಂಧವನ್ನು ಎದುರು ನೋಡಿದನಾತ, ಇಗೋ ದಕ್ಕಿತವನಿಗೆ ದುಃಖಿತರ ಅರ್ಧನಾದ. ಪ್ರಭುವಿನ ವಾಕ್ಯವಿದು. ಕೃತಜ್ಞತೆ ಸಲ್ಲಲಿ. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು, ಸ್ವರ್ಗದ ದವಸ ಧಾನ್ಯವನು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು, ಸ್ವರ್ಗದ ದವಸ ಧಾನ್ಯವನು. ಈಜಿಪ್ಟಿನಿಂದ ದ್ರಾಕ್ಷಲತೆ ಒಂದನ್ನು ನೀ ತಂದೆ, ಅನ್ಯ ಜನತೆಯನ್ನು ಹೊರದೂಡಿ ಅದನ್ನು ನಾಟಿ ಮಾಡಿದೆ. ಹರಡಿವೆ ಅದರ ಕೊಂಬೆಗಳು ಸಮುದ್ರದ ವರೆಗೆ, ಬೆಳೆದಿವೆ ಆರಂಭೆಗಳು ಮಹಾನದಿಯವರೆಗೆ. ಸಿದ್ಧನು ಪ್ರಭು ಸ್ವರ್ಗದ ದವಸ ಧಾನ್ಯವನು, ಸ್ವರ್ಗದ ದವಸ ಧಾನ್ಯವನು. ಕಿತ್ತು ಹಾಕಿದಕ್ಕೆ ಅದರ ಬೇಲಿಯನ್ನು, ತರಿದು ಬಿಡುವವರೆಲ್ಲ ದಾರಿಗಳು ಅದನ್ನು. ನಾಶ ಮಾಡುವವು ಅದನ್ನು ಕಾಡು ಹಂದಿಗಳು, ತಿಂದು ಹಾಕುವವು ಅದನ್ನು ಅರಣ್ಯ ಮೃಗಗಳು. ಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು, ಸ್ವರ್ಗದ ದವಸ ಧಾನ್ಯವನು. ಸರ್ವಶಕ್ತನಾದ ದೇವರೇ, ಮರಳಿ ಮುಖ ತೋರಿಸು. ಪರದಿಂದೀಕ್ಷಿಸಿ ಆ ದ್ರಾಕ್ಷಲತೆಯನ್ನು ಪರಿಪಾಲಿಸು. ಕಾಪಾಡು ನಿನ್ನ ಬಲಗೈ ನೆಟ್ಟ ಸಾಕಿದ ಸಸಿಯನ್ನು. ಕಾದಿರಿಸು ನಿನಗೆಂದು ನೀ ಬೆಳೆಸಿದ ಬಳ್ಳಿಯನ್ನು. ಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು, ಸ್ವರ್ಗದ ದವಸ ಧಾನ್ಯವನು. ಆಗ ಬಿಟ್ಟಗುವುದಿಲ್ಲ ನಾವೆಂದಿಗೂ ನಿನ್ನನ್ನು, ಪುನರ್ಜೀವಗೊಳಿಸು ಮಾಡುವೆವು ನಿನ್ನ ನಾಮ ಸ್ಮರಣೆಯನ್ನು. ಸರ್ವಶಕ್ತನಾದ ದೇವನೇ, ಉತ್ತರಿಸು ನಮ್ಮನ್ನು. ಬೆಳಗಲಿ ನಿನ್ನ ಮುಖ ಕಾಂತಿ, ಪಡೆವೆವು ರಕ್ಷಣೆಯನ್ನು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು, ಸ್ವರ್ಗದ ದವಸ ಧಾನ್ಯವನು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನು, ಸ್ವರ್ಗದ ದವಸ ಧಾನ್ಯವನು.
ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವವಿರಲಿ. ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ಮನಗಳನ್ನು ಕ್ರಿಸ್ತೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಕಡೆಯದಾಗಿ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ನೀವು ನನ್ನಿಂದ ಕಲಿತವು ಹಾಗೂ ಅರಿತವುಗಳನ್ನು, ಕೇಳಿದವು ಹಾಗೂ ಕಂಡವುಗಳನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತನ್ನಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಇವರನ್ನು ಸತ್ಯ ಸಂತರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ. ನಿಮ್ಮ ಮಾತೆ ಸತ್ಯ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಹೀಗೆಂದರು, ಇನ್ನೊಂದು ಸಾಮತಿಗೆ ಕಿವಿಗೊಡಿ. ಒಬ್ಬ ಯಜಮಾನ ಒಂದು ದ್ರಾಕ್ಷಿ ತೋಟ ಮಾಡಿಸಿದ, ಅದರ ಸುತ್ತ ಬೇಲಿಯನ್ನು ಹಾಕಿಸಿದ, ದ್ರಾಕ್ಷಾರಸವನ್ನು ತೆಗೆಯಲು ಅಲೆಯನ್ನು ಹೂಡಿಸಿ ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿದ. ಅನಂತರ ಅದನ್ನು ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ. ಫಲ ಕೊಡುವ ಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಪಾಲನ್ನು ತರುವುದಕ್ಕಾಗಿ ಆಳುಗಳನ್ನು ಗೇಣಿದಾರರ ಬಳಿಗೆ ಕಳುಹಿಸಿದ. ಇವರು ಆ ಆಳುಗಳ ಮೇಲೆ ಬಿದ್ದು ಒಬ್ಬನನ್ನು ಬಡಿದರು, ಇನ್ನೊಬ್ಬನನ್ನು ಕಡಿದರು, ಮತ್ತೊಬ್ಬನ ಮೇಲೆ ಕಲ್ಲು ತೂರಿದರು. ತೋಟದ ಯಜಮಾನ ಮೊದಲಿಗಿಂತಲೂ ಹೆಚ್ಚು ಆಳುಗಳನ್ನು ಕಳುಹಿಸಿದ. ಅವರಿಗೂ ಅದೇ ಗತಿಯಾಯಿತು. ಕಟ್ಟ ಕಡೆಗೆ ಯಜಮಾನ, ನನ್ನ ಮಗನಿಗೆ ಇವರು ಮರ್ಯಾದೆ ಕೊಟ್ಟೇ ಕೊಡುವರು ಎಂದುಕೊಂಡು ತನ್ನ ಮಗನನ್ನೇ ಕಳುಹಿಸಿದ. ಆದರೆ ಗೇಣಿದಾರರು ಮಗನನ್ನು ಕಂಡೊಡನೆ, ಈ ತೋಟಕ್ಕೆ ಇವನೇ ಉತ್ತರಾಧಿಕಾರಿ, ಬನ್ನಿ ಇವನನ್ನು ಮುಗಿಸಿ ಬಿಡೋಣ, ಇವನಿಗೆ ಬರುವ ಸ್ವತ್ತನ್ನು ನಮ್ಮದಾಗಿಸಿಕೊಳ್ಳೋಣ ಎಂದು ತಮ್ಮ ತಮ್ಮಲ್ಲೇ ಒಳಸಂಚು ಮಾಡಿಕೊಂಡರು. ಅಂತೆಯೇ ಅವನನ್ನು ಹಿಡಿದು ತೋಟದಿಂದ ಹೊರಕ್ಕೆ ದಬ್ಬಿಕೊಂಡು ಹೋಗಿ ಕೊಂದು ಹಾಕಿದರು. ಈಗ ನೀವೇ ಹೇಳಿ, ತೋಟದ ಯಜಮಾನ ಬಂದಾಗ ಆ ಗೇಣಿದಾರರಿಗೆ ಏನು ಮಾಡುವನು ಎಂದು ಯೇಸು ಕೇಳಿದರು. ಆ ಕೇಡಿಗರನ್ನು ಕ್ರೂರವಾಗಿ ಸಂಹರಿಸುವನು, ತರುವಾಯ ಕಾಲಕಾಲಕ್ಕೆ ಸರಿಯಾಗಿ ಪಾಲನ್ನು ಸಲ್ಲಿಸುವ ಬೇರೆಯವರಿಗೆ ತೋಟವನ್ನು ಗೇಣಿಗೆ ಕೊಡುವನು ಎಂದು ಅಲ್ಲಿದ್ದವರು ಉತ್ತರ ಕೊಟ್ಟರು. ಬಳಿಕ ಯೇಸು ಇಂತೆಂದರು, ಮನೆ ಕಟ್ಟುವವರು ಬೇಡವೆಂದು ಬೀಸಾಡಿದ ಆ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಸರ್ವೇಶ್ವರನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂಥ ಆಶ್ಚರ್ಯ ಎಂಬ ವಾಕ್ಯವನ್ನು ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಆದುದರಿಂದ ನಾನು ನಿಮಗೆ ಹೇಳುತ್ತೇನೆ, ದೇವರ ಸಾಮ್ರಾಜ್ಯವನ್ನು ನಿಮ್ಮಿಂದ ಕಿತ್ತುಕೊಂಡು
ತಕ್ಕ ಫಲ ಕೊಡುವ ಜನತೆಗೆ ನೀಡಲಾಗುವುದು. ಅಷ್ಟೇ ಅಲ್ಲದೆ ಆ ಕಲ್ಲಿನ ಮೇಲೆ ಬೀಳುವವನು ಛಿದ್ರನಾಗುವನು. ಯಾವನ ಮೇಲೆ ಆ ಕಲ್ಲು ಬೀಳುವುದೋ ಅವನು ಚುಚ್ಚಿ ಹೋಗುವನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಶಾಲೆಗಳು ಇದ್ದಿಲ್ಲ. ಬದಲಾಗಿ ಗುರು ಮತ್ತು ಮಠಗಳು ಇದ್ದವು. ಗುರುಗಳೇ ಸ್ವತಃ ತನ್ನ ಶಿಷ್ಯರನ್ನು ಆರಿಸಿಕೊಳ್ಳುತ್ತಿದ್ದರು. ವಿದ್ಯಾಭ್ಯಾಸವೆಂಬುದು ಎಲ್ಲರಿಗೂ ಇದ್ದಿಲ್ಲ. ತುಂಬ ಉನ್ನತ ಕುಲದವರಿಗೆ ಮಾತ್ರ ಅದು ಸೀಮಿತವಾಗಿತ್ತು. ಬ್ರಾಹ್ಮಣ ಗುರುಗಳು ಅವರದೇ ಕುಲದಿಂದ ಕೆಲವನ್ನು ಆರಿಸಿಕೊಳ್ಳುತ್ತಿದ್ದರು. ತಪ್ಪಿ ಬೇರೆನಾದರೂ ಆರಿಸಿಕೊಂಡಿದ್ರೆ ಅದು ಶ್ರೇಷ್ಠ ಕುಲದವರನ್ನು. ಕೆಳಗಿನ ಅಥವಾ ಕೀಳು ಸಮಾಜ ಅಂತ ಖಂಡಿಸುತ್ತಾರೆ. ನಮ್ಮ ಸಮಾಜ ಅಂಥವರನ್ನು ಯಾರನ್ನು ಅವರು ತೆಗೆದುಕೊಳ್ಳುತ್ತಿದ್ದಿಲ್ಲ. ಒಬ್ಬ ಗುರು ಇದ್ದ. ಆ ಗುರುವಿಗೆ 3 ಶಿಷ್ಯರಿದ್ದರು. ಆ ಶಿಷ್ಯರು ಗುರುವಿನ ಜೊತೆಗಿದ್ದು ಗುರು ಹೇಳಿದಂತೆ ಬೇರೆ ಬೇರೆ ಪಾಠಗಳನ್ನು ಕಲಿತುಕೊಂಡರು. ನಡತೆ, ಒಳ್ಳೆಯ ಸಂಸ್ಕಾರ ಕಲಿತುಕೊಂಡರು. ತುಂಬ ವಿಷಯಗಳನ್ನು ಕಲಿತುಕೊಂಡರು. ಕೆಲವು ಸಮಯ ಆದ ಬಳಿಕ ಶಿಷ್ಯರಿಗೆ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಗುರು 3 ಒಂದೊಂದು ಸೇಬು ಹಣ್ಣು ಕೊಡುತ್ತಾನಂತೆ. ಮತ್ತು ಹೀಗೆಂದು ಹೇಳ್ತಾನೆ, ಶಿಷ್ಯರೇ, ನೀವು ಹೋಗಿ ಯಾರು ನೋಡದ ಕಡೆ ನೀವು ಹೋಗಬೇಕು, ಅಲ್ಲಿ ಈ ಸೇಬು ಹಣ್ಣು ತಿನ್ನಬೇಕು. ಅವರ ಪೈಕಿ ಒಬ್ಬನು ಸ್ವಲ್ಪವೇ ಸಮಯದಲ್ಲಿ ಎಲ್ಲೋ ಬದಿಗೆ ಹೋಗಿ ಅಲ್ಲಿ ಆಚೆ ಈಚೆ ನೋಡಿಕೊಂಡು ಯಾರಿಲ್ಲ ಅಂತ ತಿಳ್ಕೊಂಡು ಸೇಬು ಹಣ್ಣನ್ನು ಚೆನ್ನಾಗಿ ತಿಂದು ಬಿಡ್ತಾನೆ. ಎರಡನೇವನು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಆಲದ ಮರದ ಆಶ್ರಯಕ್ಕೆ ಹೋಗ್ತಾನೆ ಮತ್ತು ಮರದ ಆಚೆ ಇದ್ದುಕೊಂಡು ಎಲ್ಲ ಕಡೆ ನೋಡ್ತಾನೆ, ಯಾರು ಇಲ್ಲ. ಆ ಫಲವನ್ನು ಅವನು ತಿಂದು ಬಿಡ್ತಾನೆ. ಮೂರನೆಯವನು ತುಂಬ ದೂರ ನಡ್ಕೊಂಡು ಹೋಗ್ತಾನೆ. ನಡೆದು ಎಲ್ಲಿ ನೋಡಿದರೂ ಕೂಡ ಅವನಿಗೆ ಸಮಾಧಾನ ಆಗುವುದಿಲ್ಲ. ಹಾಗೆ ನಡ್ಕೊಂಡು ಹೋಗುತ್ತಾ ಈ ಸೇಬು ಹಣ್ಣನ್ನು ನಾನು ಹೇಗೆ ತಿನ್ನಲಿ ಅಂತ ಯೋಚಿಸುತ್ತಾ ಇರುವಾಗ 3-4-5 ದಿನಗಳು ಕಳೆದು ಆತನು ನೇರವಾಗಿ ಅಳುತ್ತಾ ಗುರುಗಳ ಬಳಿಗೆ ಬರುತ್ತಾನೆ. ಗುರುಗಳ ಬಳಿಗೆ ಬಂದು, ಗುರುವೇ, ಆತನಿಲ್ಲದ ಸ್ಥಳ ಎಲ್ಲಿಯೂ ಇಲ್ಲ. ಆತನು ಎಲ್ಲೆಲ್ಲೂ ಇದ್ದಾನೆ. ಅವನ ಮರೆಮಾಚಿ ನಾನು ಈ ಹಣ್ಣನ್ನು ತಿನ್ನಲಾರೆ ಅಂತ ಹೇಳಿ ಆ ಹಣ್ಣನ್ನು ಗುರುವಿಗೆ ಅರ್ಪಿಸುತ್ತಾನೆ. ಆತ್ಮೀಯರೇ, ನಾವು ಚೆನ್ನಾಗಿ ಆಲೋಚಿಸಿ ನೋಡಿದರೆ ನಮ್ಮ ಜೀವನ ದೇವರು ಕೊಟ್ಟ ವರ. ನಾವು ದೇವರ ಮಕ್ಕಳು. ಹೀಗಿರುವಾಗ ದೇವರ ಮಕ್ಕಳು ಅಂತ ಸರ್ವ ಜನರ ಪೈಕಿ ದೇವರು ನಮ್ಮನ್ನು ಆರಿಸಿಕೊಂಡದ್ದಾದರೆ ದೇವರಲ್ಲಿ ಒಂದು ಉದ್ದೇಶ ಇದೆ. ಅದು ನಮ್ಮ ಒಳಿತಿಗಾಗಿ. ನಾವು ಒಳ್ಳೆಯ ಫಲ ಕೊಡಬೇಕು, ದೇವರ ಸಾಮ್ರಾಜ್ಯಕ್ಕಾಗಿ ದುಡಿಬೇಕು ಮತ್ತು ಒಂದು ದಿವಸ ಇದರ ಬಹುಮಾನವಾಗಿ ದೇವರು ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಸಂಪೂರ್ಣವಾಗಿ ಸ್ವರ್ಗಲೋಕದಲ್ಲಿ ಸ್ವೀಕರಿಸ್ತಾರೆ. ಇದು ದೇವರ ಪವಿತ್ರವಾದ ಯೋಜನೆ. ಈ ಸ್ವರ್ಗ ಸಾಮ್ರಾಜ್ಯಕ್ಕೆ ಎಲ್ಲರಿಗೂ ಆಹ್ವಾನ ಇದೆ. ಆದರೆ ಇದನ್ನು ನಾವು ದೇವರೇ ಸ್ವತಃ ತಿಳಿಯಪಡಿಸಿದಂತೆ ಪವಿತ್ರ ಗ್ರಂಥದ ಆಧಾರದಲ್ಲಿ ನಾವು ನೋಡಿಕೊಳ್ಳುವುದಾದರೆ, ಇವತ್ತಿನ ಮೊದಲನೇ ವಾಕ್ಯ ಕೇಳಿದಿರಿ. ಕ್ರಿಸ್ತಪೂರ್ವ 740 ಇಸವಿಯಲ್ಲಿ ಯೆಶಾಯ ಪ್ರವಾದಿ ಈ ವಾಕ್ಯವನ್ನು ಬರೆದಿದ್ದನು. ಬಹಳ ಮಾರ್ಮಿಕವಾಗಿ ಬರೆಯುತ್ತಾನೆ ಈ ಒಂದು ಕವನವನ್ನು. ನನ್ನ ಗೆಳೆಯನೊಬ್ಬ ತೋಟವನ್ನು ಮಾಡಿದ, ದ್ರಾಕ್ಷಿ ತೋಟ ಮಾಡಿದ. ಮಣ್ಣು ತೆಗೆದು ಹಸನುಗೊಳಿಸಿದ, ದ್ರಾಕ್ಷಿ ಲತೆಗಳನ್ನು ನೆಟ್ಟ, ಸುಂದರವಾದ ಬೇಲಿ ಹಾಕಿದ. ಆಮೇಲೆ ಒಂದು ತೋಟವನ್ನು ಕಾಯಲು ಎತ್ತರವಾದ ಒಂದು ದಿಮ್ಮಿ ಅದನ್ನು ತಯಾರು ಮಾಡಿದ.
ಎಲ್ಲವನ್ನು ಮಾಡಿದ ಪ್ರಿಯರೇ. ಆದರೆ ಒಂದು ವರ್ಷದ ನಂತರ ಫಲ ತೆಗೆದುಕೊಂಡು ನೋಡಬೇಕಾದ್ರೆ ಆ ಫಲ ಹುಳಿಯಾಗಿತ್ತು. ಈ ಕವನವನ್ನು ಮುಂದುವರಿಸಿ ಕೊನೆಯ ವಾಕ್ಯಕ್ಕೆ ಬರುವಾಗ ಈ ಕವನದ ಅರ್ಥವನ್ನು ಇಸ್ರಾಯೇಲ್ ಜನರಿಗೆ ಆತನು ಹೇಳುತ್ತಾನೆ. ಇಸ್ರಾಯೇಲ್ ಜನರೇ, ದೇವರು ಆರಿಸಿಕೊಂಡ ಅಥವಾ ದೇವರು ಮಾಡಿದ ಸುಂದರ ದ್ರಾಕ್ಷಿ ತೋಟ. ಇಸ್ರಾಯೇಲ್ ಜನರನ್ನು ಆರಿಸಿಕೊಂಡು ಅವರನ್ನು ಇತರ ದೇಶಗಳಿಂದ ರಕ್ಷಿಸಿ ಅವರ ರಕ್ಷಣೆ ಮಾಡಿ ಅವರು ಒಳ್ಳೆಯ ಫಲ ಕೊಡಬೇಕಂತ ಅವರೇ ಸ್ವತಃ ಮಾಡಿಕೊಂಡ ಆ ದ್ರಾಕ್ಷಿ ತೋಟ ಬೇರೆ ಯಾರೂ ಅಲ್ಲ, ಆ ಇಸ್ರಾಯೇಲ್ ಜನರು. ಆದರೆ ಆ ಇಸ್ರಾಯೇಲ್ ಜನರು ದೇವರಿಗೆ ಫಲ ಕೊಟ್ಟಿಲ್ಲ. ಈ ಗೀತೆ ಕೊನೆಗೊಳ್ಳುವಾಗ ಈ ನುಡಿಗಳು ಇವೆ: ಇಸ್ರಾಯೇಲ್ ಮನೆತನವೇ, ಸೇನಾಧೀಶ್ವರ ಸರ್ವೇಶ್ವರ ನೆಟ್ಟ ಆ ದ್ರಾಕ್ಷಿ ತೋಟ ಇಸ್ರಾಯೇಲ್ ಮನೆತನವೇ. ಜುದೇಯದ ಜನರೇ, ಆತ ನಾಟಿ ಮಾಡಲಾದ ಸುಂದರ ತೋಟ. ನ್ಯಾಯ ನೀತಿಯನ್ನು ನಿರೀಕ್ಷಿಸಿದಾನಾತ, ಆದರೆ ಸಿಕ್ಕಿತವನಿಗೆ ರಕ್ತಪಾತ. ಸತ್ಸಂಬಂಧವನ್ನು ನೋಡ ಬಯಸಿದನಾತ, ಇಗೋ ದಕ್ಕಿತು ಅವನಿಗೆ ದುಃಖಿತರ ಆರ್ತನಾದ. ಹಾಗಾದರೆ ಹಳೆಯ ಒಡಂಬಡಿಕೆಯ ಈ ಗೀತೆ ಇಸ್ರಾಯೇಲ್ ನಾಡನ್ನು ಹೇಗೆ ಈ ಸೃಷ್ಟಿಯಲ್ಲಿ, ಭೂಮಿಯಲ್ಲಿ, ಸರ್ವ ಜನಾಂಗಗಳ ಮಧ್ಯೆ, ದೇಶಗಳ ಮಧ್ಯೆ ಆರಿಸಿಕೊಂಡ ಸುಂದರವಾದ ತೋಟ ಅಂತ ದೇವರು ನಮಗೆ ಈ ಗೀತೆ ಮೂಲಕ ತಿಳಿಸುವುದಾದರೆ, ಹೊಸ ಒಡಂಬಡಿಕೆಗೆ ಬರುವಾಗ ಯೇಸುವೆ ಸ್ವತಃ ಈ ಸುಂದರವಾದ ಸಾಮರ್ಥ್ಯ ಮುಖಾಂತರ ಜನರಿಗೆ ಒಂದು ದೊಡ್ಡ ಸತ್ಯವನ್ನು ತಿಳಿಯಪಡಿಸುತ್ತಾರೆ. ಈ ಸಾಮರ್ಥ್ಯವನ್ನು ಹೇಳುವಾಗ ಯೇಸುವಿನ ಹತ್ತಿರ ಇದ್ದವರು ಶಾಸ್ತ್ರಿ, ಫರಿಸಾಯರು, ಪಂಡಿತರು, ಇವರೆಲ್ಲರ ಮುಂದೆ ಅವರು ಈ ಕಥೆಯನ್ನು ಹೇಳಲು ಆರಂಭಿಸುತ್ತಾರೆ. ಹೇಗೆ ಪೂರ್ವಕಾಲದಲ್ಲಿ ಈ ಕವನವನ್ನು ಯೆಶಾಯ ಪ್ರವಾದಿ ಬರೆದಿದ್ದನೋ ಅದಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿ, ಆದರೆ ಅದೇ ಅರ್ಥವನ್ನು ನೀಡುವ ಆ ಒಂದು ಸುಂದರವಾದ ಸಾಮರ್ಥ್ಯವನ್ನು ಇವತ್ತು ನಾವು ಶುಭ ಸಂದೇಶದಲ್ಲಿ ಕೇಳಿದೆವು. ಈ ಸಾಮರ್ಥ್ಯದಲ್ಲಿ ಪ್ರಭು ಯೇಸು ಹೇಳುತ್ತಾರೆ, ಒಬ್ಬ ಧನಿಕ ಒಂದು ಸುಂದರವಾದ ತೋಟ ಮಾಡಿ ಅದಕ್ಕೆ ಬೇಕಾದ ರಕ್ಷಣೆ ಎಲ್ಲವನ್ನು ಮಾಡಿ ಬೆಳೆಯುತ್ತಾ ಬರುವಾಗ ಆ ತೋಟವನ್ನು ತನ್ನ ಗೇಣಿದಾರರಿಗೆ ಒಪ್ಪಿಸಿಕೊಟ್ಟ ಮತ್ತು ಬೇರೆ ಊರಿಗೆ ಹೋದ. ದ್ರಾಕ್ಷಿ ಫಲ ಸಿಗುವ ಸಮಯ ಬಂದಾಗ ಆತನು ಕೆಲವು ಕೆಲಸಗಾರರನ್ನು ಕಳುಹಿಸ್ತಾನೆ, ನನ್ನ ಪಾಲನ್ನು ನನಗೆ ಕೊಡಿ ಅಂತ. ಅವಾಗ ಅವರು ಏನು ಮಾಡ್ತಾರೆ, ಕೆಲಸಗಾರರನ್ನು ನೋಡಿಕೊಂಡು ಈ ಗೇಣಿ ವಸೂಲಿ ಮಾಡಲಿಕ್ಕೆ ಅಥವಾ ಹೊಸ ಫಲವನ್ನು ತೆಗೆದುಕೊಂಡು ದನಿಗೆ ಕೊಡಲಿಕ್ಕೆ ಕಳುಹಿಸಲ್ಪಟ್ಟ ವ್ಯಕ್ತಿಗಳನ್ನು ಯೇಸು ಹೇಳ್ತಾರೆ, ಒಬ್ಬನಿಗೆ ಹೊಡೆದರು, ಒಬ್ಬನಿಗೆ ಬಡಿದರು ಮತ್ತು ಕಲ್ಲು ತೂರಿದರು, ಅಂದರೆ ಕಲ್ಲು ತೂರಿಸಿ ಸಾಯಿಸಿದರು ಅಂತ. ಹೀಗೆ ಅವರೆಲ್ಲರಿಗೂ ನ್ಯಾಯ ಮಾಡಿದರು. ಎರಡನೇ ಬಾರಿ ಧನಿಕನು ಪುನಃ ಕಳುಹಿಸ್ತಾನೆ ಇನ್ನೊಂದು ತಂಡವನ್ನು, ಅವರಿಗೆ ಕೂಡ ಅದೇ ಗತಿಯನ್ನು ಮಾಡ್ತಾರೆ. ಆ ಧನಿ ಯೋಚಿಸ್ತಾನೆ, ಏನೇ ಇರಲಿ, ನನ್ನ ಮಗನನ್ನು ನಾನು ಕಳುಹಿಸ್ತೇನೆ, ನನ್ನ ಮಗನನ್ನು ಅವರು ಗೌರವಿಸ್ತಾರೆ ಅಂತ ಯೋಚಿಸಿಕೊಂಡು ನನ್ನ ಮಗನನ್ನೇ ಕಳುಹಿಸ್ತಾನೆ. ಮಗನು ದೂರದಿಂದ ಬರುವಾಗಲೇ ಇವರೆಲ್ಲ ಹೇಳ್ತಾರೆ, ನೋಡ್ರಿ, ಧನಿ ಮಗನೇ ಬರ್ತಾನೆ, ಆತನೇ ವಾರಸುದಾರ, ಅವನನ್ನೇ ಮುಗಿಸಿಬಿಟ್ರೆ ಈ ತೋಟ ನಮ್ದಾಗ್ತೆ ಅಂತ ಹೇಳಿಕೊಂಡು ಅವರು ಬಂದಾಕ್ಷಣ ಅವನನ್ನು ಹಿಂಸೆಗೆ ಒಳಪಡಿಸ್ತಾರೆ, ಊರ ಹೊರಗೆ ಒಯ್ಯುತ್ತಾರೆ ಮತ್ತು ಸಾಯಿಸ್ತಾರೆ. ಈ ಸಾಮರ್ಥ್ಯವನ್ನು ಕೇಳುವಾಗ ಅಲ್ಲಿದ್ದ ಶಾಸ್ತ್ರಿ ಫರಿಸಾಯರಿಗೆ ಈ ಸಂಗತಿ ನಮ್ಮ ವಿರುದ್ಧವಾಗಿಯೇ ಯೇಸು ಹೇಳುತ್ತಾರೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಾಯಿತು. ಯಾಕೆಂದರೆ ಈ ಸಾಮರ್ಥ್ಯ ಮುಖಾಂತರ ಇಡೀ ಇಸ್ರಾಯೇಲ್ ನಾಡಿನ ಚರಿತ್ರೆಯನ್ನು ಯೇಸು ಸ್ವಾಮಿ ಅವರ ಮುಂದೆ ಇಡುತ್ತಾರೆ. ಇಸ್ರಾಯೇಲ್ ನಾಡೇ ಸುಂದರವಾದ ದ್ರಾಕ್ಷಿ ತೋಟ. ಅದರ ಫಲವನ್ನು ಪಡೆಯಲಿಕ್ಕೆಂದೇ ದೇವರ ಸಂದೇಶವನ್ನು ಕೊಡಲಿಕ್ಕೆ ಒಬ್ಬರ ನಂತರ ಒಬ್ಬರಾಗಿ ಪ್ರವಾದಿಗಳನ್ನು ದೇವರು ಕಳುಹಿಸ್ತಾರೆ. ಅವರೆಲ್ಲರನ್ನು ಈ ಜನರು ಸಾಯಿಸ್ತಾರೆ, ಹಿಂಸೆಗೆ ಪಡಿಸ್ತಾರೆ, ವಾಕ್ಯವನ್ನು ಕೇಳುವುದಿಲ್ಲ. ಕೊನೆಗೆ ದೇವರು ಎಣಿಸ್ತಾರೆ, ತನ್ನ ಪುತ್ರನನ್ನೇ ಅವರು ಗೌರವಿಸ್ತಾರೆ ಅಂತ ಹೇಳಿದ್ದಾನೆ. ಯೇಸುವನ್ನು ಕಳುಹಿಸ್ತಾರೆ.
ನಮ್ಗೆ ಗೊತ್ತಿದೆ ಪ್ರಿಯರೇ, ಆ ಯೇಸುವನ್ನು ಇಸ್ರಾಯೇಲ್ ಜನರು ಏನು ಮಾಡಿದರು, ಹೇಗೆ ಹಿಂಸೆಗೆ ಒಳಪಡಿಸ್ತಾರೆ, ಹೇಗೆ ಸಾಯಿಸ್ತಾರೆ, ಎಷ್ಟು ಕ್ರೂರ ರೀತಿಯಲ್ಲಿ ವರ್ತಿಸ್ತಾರೆ, ಇದು ನಮಗೆ ತಿಳಿದಿರುವ ವಿಷಯ. ಪ್ರಶ್ನೆ ಏನೆಂದರೆ, ಇವತ್ತು ಆ ಕೊನೆಯ ಭಾಗಕ್ಕೆ ಒಂದು ವೇಳೆ ನೀವೇ ಹೇಳಿ, ಯೇಸು ಹೇಳ್ತಾರೆ, ತೋಟದ ಯಜಮಾನ ಬಂದಾಗ ಆ ಗೇಣಿದಾರಿಗೆ ಏನು ಮಾಡುವನು ಎಂದು ಯೇಸು ಕೇಳುತ್ತಾರೆ. ಆಗ ಅಲ್ಲಿದ್ದವರು ಹೇಳ್ತಾರೆ, ಆ ಕೇಡಿಗರನ್ನು ಕ್ರೂರವಾಗಿ ಸಂಹರಿಸುವನು, ತರುವಾಯ ಕಾಲಕಾಲಕ್ಕೆ ಸರಿಯಾಗಿ ಪಾಲನ್ನು ಸಲ್ಲಿಸುವ ಬೇರೆಯವರಿಗೆ ತೋಟವನ್ನು ಗೇಣಿಗೆ ಕೊಡುವನು ಜನ ಹೇಳ್ತಾರೆ. ಆದರೆ ಯೇಸು ಹೇಳುವ ಮಾತು ಇನ್ನಷ್ಟು ಅರ್ಥಪೂರ್ಣ. ಬಳಿಕ ಯೇಸು ಇಂತೆಂದರೆ ವಾಕ್ಯ ಹೇಳುತ್ತೆ, ಮನೆ ಕಟ್ಟುವವರು ಬೇಡವೆಂದು ಬೀಸಾಡಿದ ಆ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಸರ್ವೇಶ್ವರನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂತ ಆಶ್ಚರ್ಯ. ಆತ್ಮೀಯರೇ, ನಾವಾಗಿದ್ದೇವೆ, ನಮ್ಮ ಧರ್ಮಸಭೆ ಮತ್ತು ನಾನು, ನೀವು ಪ್ರತಿಯೊಬ್ಬರು ನಾವಾಗಿದ್ದೇವೆ ಹೊಸದಾಗಿ ಗೇಣಿಗೆ ಒಪ್ಪಿಸಲ್ಪಟ್ಟ ಪ್ರಭುವಿನ ಆ ಹೊಲ, ಪ್ರಭುವಿನ ಆ ದ್ರಾಕ್ಷಿ ತೋಟದಲ್ಲಿ ದುಡಿಯಲು ಕರೆ ಹೊಂದಿದವರು ನಾವಾಗಿದ್ದೇವೆ ಪ್ರಿಯರೇ. ಆದ್ದರಿಂದ ಈ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಈ ಸಾಮತಿಗೆ ಇನ್ನೊಂದು ಹೊಸ ಅರ್ಥ ಬರುತ್ತದೆ. ಪ್ರಭು ಯೇಸು ಯಹೂದ್ಯರಿಂದ ಅಥವಾ ಅವರ ಶಾಸ್ತ್ರಿ ಫರಿಸಾಯರಿಂದ ನಿರಾಶರಾಗಿ ಇನ್ನೂ ಕೆಲವರನ್ನು ಆರಿಸಿಕೊಂಡಿದ್ದಾರೆ. ಅವರು ಬೇರಾರು ಅಲ್ಲ, ನಾವೇ. ನಾವು ಈ ದೇವರ ಸಾಮ್ರಾಜ್ಯಕ್ಕಾಗಿ ಎಷ್ಟು ಪ್ರಾಮಾಣಿಕವಾಗಿ ದುಡಿಯುತ್ತೇವೆ ಎಂಬ ಪ್ರಶ್ನೆಯನ್ನು ನಾವು ಇವತ್ತು ಯೋಚಿಸಿ ನೋಡಬೇಕು. ನಮ್ಮನ್ನು ಸೃಷ್ಟಿಸಿದ್ದಾರೆ ದೇವರು, ನಾವು ಹೇರಳವಾಗಿ ಫಲ ಕೊಡಬೇಕು ಎಂಬುದಾಗಿ, ಬೇರೆ ಯಾವುದಕ್ಕೂ ಅಲ್ಲ. ದೇವರ ಸಾಮ್ರಾಜ್ಯಕ್ಕಾಗಿ ದುಡಿಯಬೇಕು ಮತ್ತು ದೇವರಿಗೆ ಈ ನಾಡಿನಲ್ಲಿ, ಈ ನಮ್ಮ ಪರಿಸರದಲ್ಲಿ ನಮ್ಮ ಸೇವೆಯ ಮುಖಾಂತರ ಜನರನ್ನು ದೇವರ ಕಡೆಗೆ ಸೆಳೆದುಕೊಳ್ಬೇಕು. ಎಷ್ಟು ಜನರನ್ನು ದೇವರ ಕಡೆಗೆ ನಾವು ಸೆಳೆದುಕೊಳ್ಳುತ್ತೇವೆ, ಅದುವೇ ನಾವು ದೇವರಿಗೆ ಒಪ್ಪಿಸಬಹುದಾದ ಸುಂದರವಾದ ಫಲ. ಇವತ್ತು ನಾವು ವಿಚಾರಿಸಿ ನೋಡಬೇಕು. ನಾನೊಬ್ಬ ಕ್ರೈಸ್ತನಾಗಿ ನನ್ನ ಜೀವನ ಸಾಕ್ಷಿ ಮುಖಾಂತರ ಯಾರನ್ನಾದರೂ ಒಬ್ಬರನ್ನಾದರೂ ದೇವರ ಬಳಿಗೆ ನಾನು ಕರೆತಂದಿದ್ದೇನೆ ಎಂಬುದನ್ನು ನಾವು ಯೋಚಿಸಬೇಕು ಪ್ರಿಯರೇ. ನಮ್ಮ ಜೀವನದಲ್ಲಿ ಅವಕಾಶಗಳು ನೂರಾರು. ನಮಗೆ ಬೇಕಿದ್ರೆ ನಾವು ಎಷ್ಟು ಫಲವನ್ನು ಕೊಡಬಹುದು. ಆದರೆ ಬದಲಾಗಿ ನಾವು ಒಂದೊಮ್ಮೆ ಹುಳಿ ಅಥವಾ ಕಹಿ ಫಲಗಳನ್ನು ಕೊಡುವವರು ನಾವಾಗ್ತೇವೆ. ಸಾಕ್ಷಿಗಳಾಗುವ ಬದಲು ಅಪಸಾಕ್ಷಿಗಳಾಗ್ತೇವೆ. ಉತ್ತಮ ಫಲವನ್ನು ಕೊಡುವುದರ ಕೊಳೆತು ಹೋದುದನ್ನು ನಾವು ಕೊಡಬಯಸ್ತೇವೆ. ಇದು ನಮ್ಮ ಜೀವನ. ಯಾಕೆಂದರೆ ನಾವು ಯಾವಾಗ ನಮ್ಮ ಕೆಲಸ ಮರೆತು ಬೇರೆ ವಿಷಯಗಳಲ್ಲಿ ನಮ್ಮನ್ನೇ ನಾವು ಮಗ್ನರಾಗಿಸಿಕೊಳ್ತೇವೆ, ದೇವರ ಸಾಮ್ರಾಜ್ಯದ ಕೆಲಸವನ್ನು ಬದಿಗೊತ್ತಿಕೊಂಡು ನಮ್ಮ ಸ್ವಂತ ಅಭಿಲಾಷೆಗಳಲ್ಲಿ ತೊಳೆದುಕೊಳ್ತೇವೆ, ಆವಾಗ ನಾವು ಕೊಡುವ ಫಲ ಹುಳಿ ಫಲ, ಕಹಿ ಫಲ. ಆದುದರಿಂದ ನಾವು ದೇವರ ಸನ್ನಿಧಿಯಲ್ಲಿ ನಾವು ಇದ್ದೀವಿ. ನಮ್ಮ ಜೀವನವನ್ನು ನಾವು ಪರೀಕ್ಷಿಸಿ ನೋಡೋಣ. ಒಂದು ಕ್ಷಣ ನನ್ನ ಜೀವನದಲ್ಲಿ ನಾನು ಪ್ರಭುವಿಗಾಗಿ ಎಷ್ಟು ಶ್ರಮ ಪಟ್ಟಿದ್ದೀನಿ, ಎಂಥ ಫಲ ತಂದಿದ್ದೀನಿ. ಒಬ್ಬನಿಗಾದರೂ ಈ ಲೋಕದಲ್ಲಿ ನಾನು ದುಡಿದು ಯೇಸುವಿನ ಬಳಿಗೆ ತಂದಿದ್ದೀನ? ಇದನ್ನು ನಾವು ವಿಚಾರಿಸಿ ನೋಡೋಣ. ನಮ್ಮ ಜೀವನ ಸಾಕ್ಷಿಭರಿತವಾಗಿ ಎಷ್ಟು ನಾವು ದೇವರಿಗೆ ನಮ್ಮನ್ನೇ ಸಮರ್ಪಿಸಿಕೊಡ್ತೀವಿ, ಅಷ್ಟು ನಾವು ದೇವರ ತೋಟದಲ್ಲಿ ಉತ್ತಮ ಕೆಲಸಗಾರನೆನಿಸ್ತೇವೆ. ಕೊನೆಗೆ ಈ ವಾಕ್ಯದೊಂದಿಗೆ ಈ ಚಿಂತನೆಯನ್ನು ನಾನು ಕೊನೆಗೊಳಿಸ್ತೇನೆ. ಸಂತ ಪೌಲರು ಹೇಳ್ತಾರೆ, ನಿಮಗೆ ಏನು ಕಷ್ಟ ಬಂದರೂ ನಿರಂತರವಾಗಿ ಪ್ರಾರ್ಥಿಸಿರಿ, ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯತೆಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಅಂದರೆ ನಮಗೆ ಕಷ್ಟ ಬಂದಾಗ, ನಮ್ಮಿಂದ ಅಸಾಧ್ಯ ಅಂತ ಎನಿಸಿದಾಗ ದೇವರು ನಮಗೆ ನಮ್ಮ ಪ್ರಾರ್ಥನೆ ಫಲವಾಗಿ ನಮಗೆ ಫಲ ಕೊಡುತ್ತಾರೆ. ಅಷ್ಟು ಮಾತ್ರ ಅವರು ಹೇಳ್ತಿಲ್ಲ, ಅವರು ಹೇಳ್ತಾರೆ, ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವವಿರಲಿ. ಅಂದರೆ ನಮಗೆ ದೇವರು ಕೊಟ್ಟ ವರಗಳನ್ನು ಅವುಗಳಿಗಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕು. ಮುಂದುವರಿಸಿ ಹೇಳ್ತಾರೆ, ಯಾವ ಮನುಷ್ಯ ಗ್ರಹಿಕೆಗೂ ಮೀರದ ದೈವ ಶಾಂತಿ, ಯಾವ ಮನುಷ್ಯ ಗ್ರಹಿಕೆಗೂ ಮೀರದ ದೈವ ಶಾಂತಿ ನಿಮ್ಮ ಹೃದಯಗಳನ್ನು ದೇವರು ತುಂಬಿಸಿರುತ್ತಾರೆ. ನಮ್ಮ ಗ್ರಹಿಕೆಗಿಂತಲೂ ಮಿಗಿಲಾದ ದೇವರ ಶಾಂತಿ.
ಅಂದರೆ ನಮಗೆ ಕಷ್ಟ ಬರುವುದಿಲ್ಲವಂತಲ್ಲ, ಕಷ್ಟದ ವೇಳೆ ದೇವರು ಕೊಡುವ ಶಾಂತಿ ನಮ್ಮನ್ನು ಕಾಪಾಡ್ತದೆ. ನಮಗೆ ಜೀವನದಲ್ಲಿ ನಾವು ಹೇಗೆ ಇರಬೇಕಂತ ಹೇಳುವ ಸಲುವಾಗಿ ಸಂತ ಪೌಲರು ಫಿಲಿಪಿಯರಿಗೆ ಬರೆದ ಈ ವಾಕ್ಯಗಳಲ್ಲಿ ಹೇಳ್ತಾರೆ, ಸಹೋದರರೇ, ಯಾವುದು ಸತ್ಯವು, ಯಾವುದು ಮಾನ್ಯವು, ಯಾವುದು ನ್ಯಾಯವು, ಯಾವುದು ಶುದ್ಧವು, ಯಾವುದು ಪ್ರೀತಿಕರವು, ಯಾವುದು ಮನೋಹರವು ಆಗಿದೆಯೋ, ಯಾವುದು ಸದ್ಗುಣವು ಸ್ತುತ್ಯಾರವೂ ಆಗಿದೆಯೋ ಅಂಥವುಗಳಲ್ಲಿ ಮಗ್ನರಾಗಿರಿ. ಅಂದರೆ ನಮ್ಮ ಯೋಚನೆಗಳು, ನಮ್ಮ ಕೆಲಸ ಕಾರ್ಯಗಳೆಲ್ಲ ಉನ್ನತವಾಗಿರಬೇಕು, ದೇವರಿಗೆ ಮೆಚ್ಚಿಕೊಳ್ಳುವಂತೆ ಆಗಿರಬೇಕು. ಅಂಥವರಾದ ನಮ್ಮನ್ನು ದೇವರು ಉಪಯೋಗಿಸಿಕೊಂಡು ಧಾರಾಳವಾಗಿ ಫಲ ಕೊಡುವ ದ್ರಾಕ್ಷಾಲತೆಗಳಂತೆ ನಮ್ಮನ್ನು ಅವರು ಮಾರ್ಪಡಿಸ್ತಾರೆ. ನಾನೇ ದ್ರಾಕ್ಷಾ ಬಳ್ಳಿ, ನೀವೇ ಕವಲು ಬಳ್ಳಿಗಳು. ನೀವು ನನ್ನಲ್ಲಿ ಇರದಿದ್ದರೆ ನೀವು ಖಂಡಿತವಾಗಿ ಫಲ ಕೊಡಲಾರಿರಿ. ಒಂದು ವೇಳೆ ನೀವು ನನ್ನಲ್ಲಿ ನೆಲೆಸಿರುವುದೇ ಆದರೆ ನೀವು ಧಾರಾಳವಾಗಿ ಫಲ ಕೊಡುವಿರಿ. ಹಾಗಾಗಿ ಪ್ರಿಯರೇ, ಯೇಸುವಿನ ಈ ಮಾತುಗಳನ್ನು ಮನಸ್ಸಲ್ಲಿಟ್ಟುಕೊಂಡು ನಮ್ಮನ್ನೇ ದೇವರಿಗೆ ಅರ್ಪಿಸೋಣ. ಕಹಿ ಅಥವಾ ಹುಳಿ ಫಲ ಕೊಡುವವರು ನಾವು ಎಂದಿಗೂ ಆಗಲಿಲ್ಲ. ಕೃತಜ್ಞರಾದ ಗೇಣಿದಾದಂತೆ ನಾವು ಆಗದೆ ಕೃತಜ್ಞತೆ ಉಳ್ಳವರಾಗಿ ದೇವರಿಗೆ ಧಾರಾಳವಾಗಿ ಫಲ ಕೊಡುವ ಶಿಷ್ಯರು ನಾವಾಗಲು ಈ ಪೂಜೆ ವೇಳೆ ಆಶೀರ್ವಾದ ಬೇಡಿಕೊಳ್ಳೋಣ. ಎಲ್ಲರೂ ನಾವು ಎದ್ದು ನಿಂತು ಪ್ರಭು ಕ್ರಿಸ್ತರಲ್ಲಿ ದೇವರು ನಮಗೆ ಪ್ರಕಟಿಸಿರುವ ವಿಶ್ವಾಸವನ್ನು ಗಟ್ಟಿಯಾಗಿ ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವನರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸೇವೆಯನ್ನು ಸಂತರ ನೈತಿಕತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸಿದ ನಾವು ಅವರ ಸಾಮ್ರಾಜ್ಯದಲ್ಲಿ ಉತ್ತಮ ದುಡಿಮೆಗಾರರಾಗಿ ದುಡಿದು ಧಾರಾಳವಾಗಿ ಫಲ ಕೊಡುವಂತೆ ಬೇಕಾದ ವರಕೃಪೆಗಳನ್ನು ನಾವೀಗ ಬೇಡಿಕೊಳ್ಳೋಣ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ, ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಾವು ದೇವರ ಸಹಕಾರ್ಮಿಕರು ಎಂಬ ಪೌಲರ ಮಾತಿನಂತೆ ವಿಶ್ವಗುರು ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಮತ್ತು ಎಲ್ಲ ಧಾರ್ಮಿಕ ಸೇವಕರು ಧರ್ಮಸಭೆ ಎಂಬ ಮಂದಿರವನ್ನು ಪ್ರೀತಿ ಸೌಹಾರ್ದತೆಯಲ್ಲಿ ನೆಲೆಗೊಳಿಸಲು ನಿಷ್ಠೆಯಿಂದ ದುಡಿಯಲೆಂದು ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಕೊಳ್ಳುಬಾಕತನ, ಎಲ್ಲವೂ ನನಗೆ ಬೇಕೆಂಬ ಸ್ವಾರ್ಥವನ್ನು ತೊರೆದು ಪರೋಪಕಾರ ಮತ್ತು ಸಮಾಜದ ಹಿತವನ್ನು ಚಿಂತನೆಯನ್ನು ನಮ್ಮ ದೇಶದ ನಾಯಕರು ಮಾಡಿ ಅಧಿಕಾರಿಗಳು ಹೆಚ್ಚು ಬದ್ಧರಾಗಲೆಂದು ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಕೋಮುವಾದದ ಹಿಂಸೆಗೆ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ದುಡಿಯುವ ನೂರಾರು ಪ್ರಗತಿಪರರು, ಹೋರಾಟಗಾರರು ತ್ಯಾಗ ಮತ್ತು ಬಲಿದಾನವನ್ನು ದೇವರು ಆಶೀರ್ವದಿಸಲೆಂದು ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ಕುಟುಂಬಗಳಲ್ಲಿ ಪ್ರೀತಿ, ಸಹನೆ ಮತ್ತು ತ್ಯಾಗದ ಮೌಲ್ಯಗಳು ನೆಲೆಯಾಗಿ ಪರಸ್ಪರ ಗೌರವಿಸುವ ಮತ್ತು ಜೊತೆಗೂಡಿ ಮುಂದೆ ಸಾಗುತ್ತಾ ಮಕ್ಕಳಿಗೆ ಕಾಳಜಿಯ ಮಾದರಿಯಾಗಲೆಂದು
ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ದೇಶದಲ್ಲಿ ಹಾಗೂ ಪ್ರಪಂಚದಾದ್ಯಂತ ಕೊರೋನಾ ರೋಗ ಹರಡುತ್ತಾ ಇದೆ. ನಮ್ಮ ದೇಶದಲ್ಲೇ ಸುಮಾರು 5 ಮಿಲಿಯನ್ಗಿಂತಲೂ ಜಾಸ್ತಿ ಜನರು ಈ ರೋಗ ಪೀಡಿತರಾಗಿದ್ದಾರೆ. ಈ ರೋಗ ಹೆಚ್ಚುತ್ತಿರುವಾಗ ರೋಗ ತಡೆಗಟ್ಟುವುದಕ್ಕೆ ಸರ್ಕಾರ ಮಾಡುವ ಪ್ರಯತ್ನಕ್ಕೆ ಜನರು ಸ್ಪಂದಿಸಲಿ, ಸಾವುಗಳನ್ನು ತಡೆಯಲಿ ಮತ್ತು ಯಾರೆಲ್ಲ ಮೃತರಾಗಿದ್ದಾರೆ ಅವರ ಕುಟುಂಬಕ್ಕೆ ದೇವರು ಸಾಂತ್ವನ ನೀಡಲಿ, ಮೃತರಾದವರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಒಯ್ಯಲಿ, ಜೀವ ನೀಡಲು ದುಡಿಯುತ್ತಿರುವ ದಾದಿಯರನ್ನು ವೈದ್ಯರಿಗೆ ದೇವರು ಆಶೀರ್ವಾದ ಮಾಡಲಿ. ಇದಕ್ಕಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ಧರ್ಮಕ್ಷೇತ್ರಕ್ಕಾಗಿ ಪ್ರಾರ್ಥಿಸೋಣ. ಕಳೆದ 4-5 ತಿಂಗಳುಗಳಿಂದ ಬಲಿಪೂಜೆ ಪ್ರಾರ್ಥನೆ ಇಲ್ಲದೆ ಜನರು ತಮ್ಮ ತಮ್ಮ ಹಳ್ಳಿಗಳಲ್ಲೇ ಮನೆಗಳಲ್ಲೇ ಇದ್ದು ಅನೇಕರು ವಿಶ್ವಾಸವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಸ್ವಾಮಿ, ಹಾಗೆ ಆಗಲು ಬಿಡಬೇಡಿ. ಅವರೆಲ್ಲರೂ ಉತ್ಸಾಹಭರಿತರಾಗಿ ಇವಾಗ ಬಲಿಪೂಜೆ ಇತರ ಎಲ್ಲ ಸೇವೆಗಳು ಆರಂಭವಾಗಿರುವಾಗ ಮೊದಲಿನಂತೆ ವಿಶ್ವಾಸಭರಿತರಾಗಿ ಅವರು ಮುಂದೆ ಬರಲಿ. ಮಕ್ಕಳು ಮತ್ತು ವಿದ್ಯಾರ್ಥಿಗಳು, ಯುವಕರು ಯುವತಿಯರು ತಮ್ಮ ಜೀವನದೆಡೆಗೆ ವಿಶ್ವಾಸ ದೃಷ್ಟಿಯಿಂದ ನೋಡಲಿ ಮತ್ತು ತಮ್ಮ ವಿಶ್ವಾಸದ ಫಲವಾಗಿ ದೇವರ ಆಶೀರ್ವಾದಗಳಿಗೆ ಬಾಧ್ಯಸ್ಥರಾಗಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ವೈಯಕ್ತಿಕ ಬೇಡಿಕೆಗಳನ್ನು ನಾವೀಗ ದೇವರಿಗೆ ಅರ್ಪಿಸೋಣ. ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಯಾರೆಲ್ಲ ಪ್ರಾರ್ಥಿಸಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ಈ ಕೆಲವೊಂದು ಬೇಡಿಕೆಗಳನ್ನು ನಾವು ನಿಮಗೆ ಸಲ್ಲಿಸುತ್ತಿರುವಾಗ ನಮ್ಮನ್ನೇ ನಾವು ಈಕ್ಷಿಸಿ ಫಲ ಕೊಡುವ ಉತ್ತಮ ದ್ರಾಕ್ಷಾಲತೆಯ ಅವಳು ಬಳ್ಳಿಗಳು ನಾವಾಗಿ ನಿಮ್ಮಲ್ಲಿ ಒಂದಾಗಿರುವಂತೆ ಧಾರಾಳವಾಗಿ ನೀವು ಮನಮೆಚ್ಚುವ ಫಲವನ್ನು ನಾವು ಕೊಡುವಂತೆ ನಮ್ಮನ್ನು ಆಶೀರ್ವಾದ ಮಾಡಿ. ನಮ್ಮಲ್ಲಿ ಇರುವ ಎಲ್ಲ ಅಲಕ್ಷ್ಯತೆ, ಎಲ್ಲ ಸೋಮಾರಿತನ, ಎಲ್ಲ ಸ್ವಾರ್ಥ ಇದೆಲ್ಲವನ್ನು ದೂರ ಮಾಡಿ ನಿಮ್ಮ ಪುತ್ರ ಯೇಸುವಿನಲ್ಲಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸ್ತೇವೆ ಪ್ರಭು. ಆಮೆನ್. ದೇವರಿಂದ ಶರಣವೇ ಬಂದಿದೆ ಎಂದು ಅರ್ಪಿಸಲು ಬಾಳ ಕಾಣಿಕೆ. ದೇವರಿಂದ ಚರಣದಿ ಬಂದಿದೆ ಎಂದು ಅರ್ಪಿಸಲು ಬಾಳ ಕಾಣಿಕೆ. ನನ್ನದೆಂಬುದು ಈ ಜಗತ್ತದೇನಿದೆ, ನನ್ನದೆಂಬುದು ಈ ಜಗತ್ತದೇನಿದೆ, ನನ್ನದೆಂಬುದು ಎಲ್ಲ ನಿನ್ನದಲ್ಲವೇ, ನನ್ನದೆಂಬುದು ಎಲ್ಲ ನಿನ್ನದಲ್ಲವೇ. ಭೂಮಿತಾಯ ಮಡಿಲಲ್ಲಿ ಬೆಳೆದ ಗೋಧಿಯ ಬೆವರನಿಯಾರಿಸಿ ರೊಟ್ಟಿಯಾಗಿದೆ. ದುಡಿದ ಕರಗಳ ದೇವ ನಿನಗೆ ಅರ್ಪಿತೆ, ನಿತ್ಯ ಜೀವ ನೀಡುವ ರೊಟ್ಟಿಯಾಗಿಸು. ದೇವನಿನ್ನ ಚರಣಕ್ಕೆ ಬಂದಿದೆ ಎಂದು ಅರ್ಪಿಸಲು ಬಾಳ ಕಾಣಿಕೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮೊದಲು ನಡೆಸಿದ ಸತ್ಯಗಳಿಗಾಗಿ ಈ ಬೆಲೆಗಳನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಆಜ್ಞಾನುಸಾರ ನೀವು ಸ್ಥಾಪಿಸಿದ ಬಲಿಗಳನ್ನು ಅಂಗೀಕರಿಸಿರಿ. ನಿಷ್ಠಾವಂತ ಸೇವೆಯಿಂದ ನಾವು ಆಚರಿಸುತ್ತಿರುವ ಈ ಪವಿತ್ರ ರಹಸ್ಯಗಳ ಮೂಲಕ
ನಮ್ಮನ್ನು ರಕ್ಷಿಸಲು ನೀವು ಇಚ್ಛಿಸಿದ ಪಾವನ ಕಾರ್ಯವನ್ನು ನಮ್ಮಲ್ಲಿ ದಯೆಯಿಂದ ಪೂರ್ಣಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏರಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲೂ ನಮ್ಮಂತೆಯೇ ಜೀವಿಸಲು ನಮಗೆ ಒಬ್ಬ ರಕ್ಷಕರನ್ನು ನಿಮ್ಮ ದಯೆಯಿಂದ ಕಳುಹಿಸುವಷ್ಟು ಈ ಲೋಕವನ್ನು ಪ್ರೀತಿಸಿದಿರಿ. ಹೀಗೆ ನಿಮ್ಮ ಪುತ್ರರಲ್ಲಿ ನೀವು ಪ್ರೀತಿಸಿದ್ದನ್ನೇ ನಮ್ಮಲ್ಲೂ ಪ್ರೀತಿಸುವಂತಾಯಿತು. ನಾವು ಅವಿಧೇಯತೆಯಿಂದ ಪಾಪಗೈದು ಕಳೆದುಕೊಂಡ ನಿಮ್ಮ ಕೊಡುಗೆಗಳನ್ನು ಅವರ ವಿಧೇಯತೆಯಿಂದ ಮರಳಿ ಪಡೆಯುವಂತಾಯಿತು. ಆದುದರಿಂದ ಪ್ರಭು, ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಪ್ರಭುವಿನ ನಾಮದಲ್ಲಿ. ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಕ್ಕೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು
ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಈ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಂಡಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಿಮ್ಮ ಅಪಾತ್ರ ಸೇವಕನಾಗಿರುವ ನನ್ನೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು, ಇವರೊಂದಿಗೂ, ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರ ಸಾಮ್ರಾಜ್ಯವನ್ನು ಎಲ್ಲೆಡೆ ಹರಡಲು ದೇವರೇ ಸ್ವತಃ ತಾವೇ ರೂಪಿಸಿದ ದ್ರಾಕ್ಷಿಯ ತೋಟ ಈ ನಮ್ಮ ಧರ್ಮಸಭೆ. ಇದರಲ್ಲಿ ನಾವೆಲ್ಲರೂ ಸದಸ್ಯರು. ಒಂದು ಕುಟುಂಬ ಭಾವದಿಂದ ಧರ್ಮಸಭೆ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಭು ಯೇಸುವಿಗೆ ನಾವು ಸಹಾಯಕರಾಗಿ ನಿಲ್ಲೋಣ. ನಮ್ಮಿಂದಾದಷ್ಟು ಫಲವನ್ನು, ಉತ್ತಮವಾದ ಫಲವನ್ನು ಕೊಡಲಿಕ್ಕೆ ಸತತ ಪ್ರಯತ್ನಿಸೋಣ. ಇದಕ್ಕಾಗಿ ದೇವರ ಆಶೀರ್ವಾದ ಬೇಡಿಕೊಳ್ಳೋಣ ಹಾಗೂ ಈ ಸ್ವರ್ಗೀಯ ಭೋಜನಕ್ಕೆ ಸಿದ್ಧರಾಗೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಬೇಡಿಕೊಳ್ಳುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪ್ರಯತ್ನಿಸುವ ದೇವರ ಪ್ರೇಮರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪ್ರಯತ್ನಿಸುವ ದೇವರ ಪ್ರೇಮರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪ್ರಯತ್ನಿಸುವ ದೇವರ ಪ್ರೇಮರೇ, ನಮಗೆ ಶಾಂತಿ ನೀಡಿರಿ. ಶರೀರ ಮತ್ತು ರಕ್ತದ ಸ್ವೀಕಾರ ನಮ್ಮನ್ನು ತೀರ್ಪಿಗೂ ಖಂಡನೆಗೂ ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನಮ್ಮ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ.
ಇಗೋ ಪ್ರಭು ಯೇಸು ಕ್ರಿಸ್ತರು, ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯು. ಈ ಕುರಿಮರಿಯ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ನೀನಿರಲು ನನಗೆ ಭಯವೇ ಇಲ್ಲ, ನೀನಿರಲು ನನಗೆ ಸೋಲಿಲ್ಲ, ನೀನಿರಲು ನನಗೆ ಭಯವೇ ಇಲ್ಲ, ನೀನಿರಲು ನನಗೆ ಸೋಲಿಲ್ಲ. ಹಸಿರದ ಹುಲ್ಲಿನ ಕಾವಲಲ್ಲಿ, ಹಸಿರದ ಹುಲ್ಲಿನ ಕಾವಲಲ್ಲಿ ಅನುದಿನವೂ ನನ್ನ ನಡೆಸುವೆ, ಅನುದಿನವೂ ನನ್ನ ನಡೆಸುವೆ. ನೀನಿರಲು ನನಗೆ ಭಯವೇ ಇಲ್ಲ, ನೀನಿರಲು ನನಗೆ ಸೋಲಿಲ್ಲ, ನೀನಿರಲು ನನಗೆ ಭಯವೇ ಇಲ್ಲ, ನೀನಿರಲು ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಸ್ವೀಕರಿಸಿದ ಸಂಸ್ಕಾರದ ಮೂಲಕ ನಮ್ಮನ್ನು ಪೋಷಿಸಿ ಪುನಶ್ಚೇತನಗೊಳಿಸಿದ್ದೀರಿ. ಹೀಗೆ ಭುಜಿಸಿರುವ ಈ ಆಹಾರದಂತೆ ನಾವು ಮಾರ್ಪಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಬಾಳಿರಿ.
ಸುವಾರ್ತೆಯನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಹೋದರ ಸಹೋದರಿಯರೇ, ಇದು ಅಕ್ಟೋಬರ್ ತಿಂಗಳು. ನಮಗೆಲ್ಲರಿಗೂ ತಿಳಿದಿರುವಂತೆ ಧರ್ಮಸಭೆ ನಮಗೆ ಈ ತಿಂಗಳಲ್ಲಿ ಜಪಮಾಲೆ ಪ್ರಾರ್ಥನೆ ಮಾಡಲಿಕ್ಕೆ ಆಹ್ವಾನಿಸುತ್ತದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ, ಗುಡಿಯಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ನೀವೆಲ್ಲರೂ ಸೇರಿ ಮತ್ತು ಮರಿಯಮ್ಮನವರೇ ನಮಗೆ ಕೊಟ್ಟಿರುವ ಈ ಸುಂದರ ಜಪಮಾಲೆ ಪ್ರಾರ್ಥನೆಯನ್ನು ನಡೆಸಿಕೊಳ್ಳಬೇಕಾಗಿ ನಾನು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತೇನೆ. ನಿಮಗೆಲ್ಲರಿಗೂ ಅಕ್ಟೋಬರ್ 7 ತಿಂಗಳು 7ನೇ ತಾರೀಕು ಜಪಮಾಲೆ ರಾಣಿಯ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಯೆರಿಕೋ ಗೋಡೆಯ ಮುಂದೆ ಬಂದರು, ಯೇಸುವಿನ ಹಿಂದೆ ಹೋಗುವೆ. ಯೆರಿಕೋ ಗೋಡೆಯು ಮುಂದೆ ಬಂದರು, ಯೇಸುವಿನ ಹಿಂದೆ ಹೋಗುವೆ. ಹೆದರದಿರು, ಕದಲದಿರು, ಸ್ತುತಿಯಿಂದ ಗೆಲ್ಲುವುದು. ಹೆದರದಿರು, ಕದಲದಿರು, ಸ್ತುತಿಯಿಂದ ಗೆದ್ದು ಹೋಗುವುದು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಗರುಡಗೂಡಿ ಹರಸೆ ಮಾಡುತ್ತಾಯಿ. ನಮ್ಮ ಸರ್ವೇಶ್ವರ ಪಿತನ ಸುತ್ತನೇ ಆಮೇನ್. ಜೈ ಕ್ರಿಸ್ತ.